ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಸಾಲು ಸಾಲು ನಾಯಕರನ್ನ ಇರಾನ್ ಕಳ್ಕೊಂಡಿದೆ. ಲಾರಿಜಾನಿ ಹತ್ಯೆ ಬಳಿಕ ಇರಾನ್ ಮತ್ತಷ್ಟು ಕ್ರೋಧವಾಗಿದೆ. ಯುದ್ಧದಿಂದ ಇರಾನ್ ಹಿಂದೆ ಸರಿಯುವ ಮಾತೇ ಇಲ್ಲ. ನಮಗಾದ ಹಾನಿಗೆ ಪ್ರತೀಕಾರ ತೀರಿಸಿಯೇ ಸಿದ್ಧ ಅಂತ ಇಸ್ರೇಲ್ ಅಮೆರಿಕಾಗೆ ಇರಾನ್ ಸೇಡಿನ ಸಂದೇಶವನ್ನು ಕೊಟ್ಟಿದೆ. ಮತ್ತು ಇವರು ಇಸ್ರೇಲ್ ಅವರು ಮಾಡಿರೋದು ಹಾಗೇನೆ. ಆಯತುಲ್ಲಾ ಅಲಿ ಖಮೇನಿ ಆಯಿತು, ಲಾರಿಜಾನಿ ಆಯಿತು, ಹಲವಾರು ನಾಯಕರಾಯಿತು. ನಾಯಕರನ್ನು ಕಳ್ಕೊಳ್ತಾ ಇದೊಂಥರ ಗಾಯಗೊಂಡ ಸಿಂಹ ಇವಾಗ ಇರಾನ್. ಹಾಗಾಗಿ ಇನ್ನು ಮುಂದಿನ ಮಾತುಕತೆ ಅಂತ ಏನೂ ಇಲ್ಲ. ಅವ್ರು ಹೇಳ್ತಾ ಇರೋದು ಯಾವ ಮಾತುಕತೆಯೂ ಇಲ್ಲ, ಏನಿದ್ರೂ ಯುದ್ಧ. ನಾವು ಅವ್ರಿಗೆ ಪಾಠ ಕಲಿಸ್ತೀವಿ, ಅವರೇ ತಲೆ ಬಾಗುವ ಹಾಗೆ ಮಾಡ್ತೀವಿ, ಅವರೇ ಮಂಡಿ ಊರಬೇಕು. ಇದು ಇರಾನ್ನ ಇವಾಗಿನ ಸದ್ಯದ ನಿರ್ಧಾರ. ಹಾಗಾಗಿ ಗೊತ್ತಿಲ್ಲ, ಯಾರು ಕೂಡ ಶಾಂತಿ ಮಾತುಕತೆಗೆ ಮುಂದಾಗ್ತಾ ಇಲ್ಲ. ಕಾರಣ ಇಷ್ಟೇ, ಇದೊಂದು ದೇಶದ ಪ್ರತಿಷ್ಠೆಯ ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಾನು ಆಗಲೇ ಹೇಳ್ತಾ ಇದ್ದೆ, ಇರಾನ್ ಎಷ್ಟೇ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಬಹುದು, ಎಷ್ಟೇ ತೊಂದರೆ ಕೊಡಬಹುದು, ಆದರೆ ಇರಾನ್ ತನ್ನ ದೇಶದ ದೊಡ್ಡ ದೊಡ್ಡ ನಾಯಕರನ್ನು, ಸುಪ್ರೀಂ ಲೀಡರ್ಗಳನ್ನ ಕಳ್ಕೊಂಡಿದೆ. ಹಾಗಾಗಿ ಈಗ ಪ್ರತೀಕಾರದ ಮಾತು ಇರಾನ್ ಬಾಯಿಂದ ಬರ್ತಾ ಇದೆ. ಶಾಂತಿ ಮಾತುಕತೆ ಅಂತಕ್ಕಂಥದ್ದು ಇನ್ನು ಮುಂದೆ ಏನು ಕನಸ ಹಾಗಾದರೆ ಅಂತ ನೋಡಿ, ಈಗ ನಡೀತಾ ಇರುವಂಥ ಸನ್ನಿವೇಶಗಳನ್ನು ಗಮನಿಸಿದ್ರೆ ಅಮೆರಿಕ ಮಾತ್ರ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ರೂ ಕೂಡ ಅದನ್ನು ಪ್ರಾಯೋಗಿಕವಾಗಿ ಜಾರಿ ಮಾಡಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಅಮೆರಿಕ ಒಂದು ಕಡೆಗೆ ನ್ಯೂಟ್ರಲ್ ಆಗುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಈ ಯುದ್ಧದಿಂದ ಹೊರಬರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದರೆ ಇಸ್ರೇಲ್ ನಿರಂತರವಾದಂಥ ದಾಳಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇರಾನ್ನ ವಿರುದ್ಧ ತನ್ನ ದಾಳಿಯನ್ನು ಪ್ರತಿ ಹಂತದಲ್ಲೂ ಕೂಡ ತೀವ್ರಗೊಳಿಸುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಇರಾನ್ನಲ್ಲಿರುವಂತಹ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಮತ್ತು ಅಲ್ಲಿ ಆಡಳಿತವನ್ನು ಬದಲಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇಸ್ರೇಲ್ನ ಪ್ರಧಾನಿ ಏನಿದ್ದಾರೆ ಬೆಂಜಮಿನ್ ನೆತಾನ್ಯಾಹು ಅವರು ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಭವಿಷ್ಯದಲ್ಲಿ ನಾವು ಇರಾನ್ನಲ್ಲಿರುವಂಥ ಆಡಳಿತವನ್ನು ಬದಲಾಯಿಸ್ತೀವಿ, ಈಗ ಸಾಧ್ಯ ಆಗದಿದ್ರೂ ಕೂಡ ಭವಿಷ್ಯದಲ್ಲಿ ನಾವು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಅದಕ್ಕೆ ಪೂರಕ ಅನ್ನುವಂತೆ ಯಾರು ಟಾಪ್ ಮೋಸ್ಟ್ ಲೀಡರ್ಸ್ಗಳು ಇರಾನ್ನಲ್ಲಿ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಹಂತ ಹಂತವಾಗಿ ಹುಡುಕಿ ಹತ್ಯೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಭವಿಷ್ಯದಲ್ಲಿ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿರುವಂಥ ನಾಯಕತ್ವವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಹೀಗಾಗಿ ಇರಾನ್ ಕೂಡ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಗಲ್ಫ್ ದೇಶಗಳಲ್ಲಿ ಈಗ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ಗಳ ಘಟಕಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಮೂಲಕ ಜಾಗತಿಕವಾಗಿ ದೊಡ್ಡ ಆರ್ಥಿಕ ಹೊಡೆತವನ್ನು ಕೊಡುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಸೊ ಹೀಗಾಗಿ ಎಲ್ಲಾ ದೇಶಗಳು ಒಗ್ಗೂಡಿ ಈ ಯುದ್ಧವನ್ನು ಸಂಧಾನದ ಮಾತುಕತೆ ಮೂಲಕ ಕಡಿಮೆ ಮಾಡಬೇಕು ಅಥವಾ ಈ ಯುದ್ಧಾನ್ಮಾನವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಒಂದ್ ವೇಳೆ ಯಾರೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸುವಂಥ ಪ್ರಯತ್ನಗಳನ್ನ ಮಾಡದೆ ಈ ಯುದ್ಧದ ಪರಿಸ್ಥಿತಿಯನ್ನು ಶಾಂತಗೊಳಿಸದೇ ಇದ್ರೆ ಭವಿಷ್ಯದಲ್ಲಿ ದೊಡ್ಡ ಅನಾಹುತಗಳು ಜಾಗತಿಕ ಮಟ್ಟದಲ್ಲೂ ಆಗುತ್ತೆ, ಮಧ್ಯಪ್ರಾಚ್ಯದಲ್ಲೂ ಕೂಡ ದೊಡ್ಡ ಅನಾಹುತಗಳಾಗುವಂಥ ಎಲ್ಲಾ ಸಾಧ್ಯತೆಗಳಿದಾವೆ. ಇಸ್ರೇಲ್ ಇರಾನ್ ನೇರ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಅರವಿಂದ್.